ವೃಶ್ಚಿಕ ರಾಶಿಯ ಜನರು ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಇಂದು ನಿಮ್ಮ ಫೋನ್ ಇದ್ದಕ್ಕಿದ್ದಂತೆ ರಿಂಗಣಿಸಿದರೆ ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಆರ್ಥಿಕ ಸುದ್ದಿಯನ್ನು ತರುವ ಧ್ವನಿ ಕೇಳಿದರೆ ನೀವು ಅದನ್ನು ನಂಬುತ್ತೀರಾ ಅಥವಾ ಅದು ಕೇವಲ ಸಾಮಾನ್ಯ ಕರೆ ಎಂದು ಭಾವಿಸಿ ಫೋನ್ ಮಾಡುತ್ತೀರಾ? ಒಂದು ನಿಮಿಷ ಕಾಯಿರಿ, ಏಕೆಂದರೆ ಇಂದು ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಾಮಾನ್ಯ ದಿನವಲ್ಲ. ಇಂದು ಸಂಭವಿಸುವ ಘಟನೆಗಳು ಸಂಭವಿಸುವ ಸಾಧ್ಯತೆಗಳಿವೆ. ಅದು ಮೊದಲಿಗೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ಈ ಸಂಕೇತವು ಎಲ್ಲರಿಗೂ ಅಲ್ಲ. ನೀವು ಇದನ್ನು ಕೇಳುತ್ತಿದ್ದರೆ ಈ ಸಂದೇಶವು ನೇರವಾಗಿ ನಿಮಗಾಗಿ ಆಗಿರಬಹುದು. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯು ನಡೆಯುತ್ತಿದ್ದು, ಅದು ಹಿಂದೆ ಸ್ಥಗಿತಗೊಂಡ ಯೋಜನೆಗಳಿಗೆ ಸಂಪತ್ತು, ಗೌರವ ಮತ್ತು ಹಠಾತ್ ಆವೇಗವನ್ನು ತರಬಹುದು. ಆದರೆ ಇದು ನಿರ್ಲಕ್ಷಿಸಿದರೆ ನಿಮ್ಮ ಲಾಭವನ್ನು ಮತ್ತೆ ಹಳಿಗೆ ತರಬಹುದು ಎಂಬ ಎಚ್ಚರಿಕೆಯನ್ನು ಸಹ ಹೊಂದಿದೆ. ಆದ್ದರಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಪ್ರಮುಖ ಸಂಕೇತಗಳು ಇನ್ನೂ ಬಹಿರಂಗಗೊಂಡಿಲ್ಲ. ಮೊದಲು ಒಂದು ವಿಷಯವನ್ನು ನೆನಪಿನಲ್ಲಿಡಿ. ನೀವು ಸ್ವಲ್ಪ ಸಮಯದಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತಿದ್ದರೆ, ಆದರೆ ನಿಮ್ಮ ಫಲಿತಾಂಶಗಳು ಬರುತ್ತಿಲ್ಲವಾದರೆ ಇಂದು ಆ ಕಥೆಗೆ ಹೊಸ ತಿರುವು ತರುತ್ತದೆ. ಮುಖ್ಯ ವಿಷಯವೇನೆಂದರೆ ಈ ತಿರುವು ಹೆಚ್ಚು ಸಂಭ್ರಮದಿಂದ ಬರುವುದಿಲ್ಲ. ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸಾಮಾನ್ಯ ರೀತಿಯಲ್ಲಿ ಪ್ರವೇಶಿಸುತ್ತದೆ. ಅದು ಸಂದೇಶ, ಹಳೆಯ ಪರಿಚಯಸ್ಥ ಅಥವಾ ಬ್ಯಾಂಕ್ನಿಂದ ಬರುವ ಕರೆಯ ರೂಪದಲ್ಲಿರಬಹುದು. ಆದರೆ ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿಯೊಂದು ಕರೆಯೂ ಶುಭವಲ್ಲ ಮತ್ತು ಪ್ರತಿಯೊಂದು ಅವಕಾಶವೂ ಅದು ತೋರುವಂತೆ ಇರುವುದಿಲ್ಲ. ಆದ್ದರಿಂದ ಆತುರ ಪಡಬೇಡಿ, ಏಕೆಂದರೆ ಇಂದು ಗ್ರಹಗಳು ನಿಮಗೆ ಪ್ರಯೋಜನವನ್ನು ನೀಡುತ್ತವೆ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತವೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಒಂದು ಸಣ್ಣ ಕೆಲಸವನ್ನು ಮಾಡಿ. ಕೆಳಗಿನ ಕಮೆಂಟ್ಗಳಲ್ಲಿ ವಿಶ್ವಾಸದಿಂದ ಬರೆಯಿರಿ: ಜೈ ಮಾತಾ ಲಕ್ಷ್ಮಿ. ಮನಸ್ಸು ಯಾವುದೇ ಶುಭ ಕಾರ್ಯವನ್ನು ಸಕಾರಾತ್ಮಕ ಶಕ್ತಿಯಿಂದ ಪ್ರಾರಂಭಿಸಿದಾಗ ಉತ್ತಮ ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಮತ್ತು ನೀವು ಈ ರೀತಿಯ ದೈನಂದಿನ ಜಾತಕಗಳನ್ನು ಆನಂದಿಸುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ನಮ್ಮ ಕುಟುಂಬವನ್ನು ಸೇರಲು ಮರೆಯಬೇಡಿ. ಈಗ ಗಮನ ಕೊಡಿ. ಇಂದು ಮಧ್ಯಾಹ್ನದ ಸಮಯದಲ್ಲಿ ನೀವು ಕೆಲವು ಹಳೆಯ ಹಣಕಾಸಿನ ವಿಷಯಗಳನ್ನು ನೆನಪಿಸಿಕೊಳ್ಳಬಹುದು. ಅದು ಹಳೆಯ ಖಾತೆಯಾಗಿರಬಹುದು, ಅರ್ಜಿಯಾಗಿರಬಹುದು, ಬಾಕಿ ಇರುವ ಪ್ರಕ್ರಿಯೆಯಾಗಿರಬಹುದು, ಅಥವಾ ನೀವು ಬಹುತೇಕ ಭರವಸೆಯನ್ನು ತ್ಯಜಿಸಿದ್ದಾಗಿರಬಹುದು. ಆಶ್ಚರ್ಯಕರವಾಗಿ ನೀವು ಆಗಲೇ ಕೆಲವು ಮಾಹಿತಿಯನ್ನು ಪಡೆಯಬಹುದು. ಮೊದಲ ನೋಟದಲ್ಲಿ ಇದು ಸರಳವಾಗಿ ಕಾಣಿಸಬಹುದು, ಆದರೆ ಅದರ ಹಿಂದಿನ ಗುಪ್ತ ಅರ್ಥವು ಆಳವಾಗಿರುತ್ತದೆ. ಮತ್ತು ಇಲ್ಲಿಯೇ ಅನೇಕ ಜನರು ತಪ್ಪು ಮಾಡುತ್ತಾರೆ, ಏಕೆಂದರೆ ತಾಳ್ಮೆಯಿಂದಿರುವವರು ಮಾತ್ರ ಪ್ರಯೋಜನಗಳನ್ನು ಪಡೆಯುತ್ತಾರೆ, ಆದರೆ ಎದುರಿಗಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಆದರೆ ನಿಜವಾದ ವ್ಯವಹಾರ ಇನ್ನೂ ಬರಬೇಕಿದೆ. ಇಂದು ನಿಮ್ಮ ಸುತ್ತಲೂ ಎರಡು ರೀತಿಯ ಶಕ್ತಿಗಳು ಕೆಲಸ ಮಾಡುತ್ತವೆ. ಮೊದಲ ಶಕ್ತಿಯು ನಿಮ್ಮನ್ನು ಮುಂದಕ್ಕೆ ತಳ್ಳಲು ಪ್ರಯತ್ನಿಸುತ್ತದೆ. ಎರಡನೆಯ ಶಕ್ತಿಯು ನಿಮ್ಮನ್ನು ಗೊಂದಲಗೊಳಿಸಬಹುದು. ಆದ್ದರಿಂದ ಯಾರಾದರೂ ಇದ್ದಕ್ಕಿದ್ದಂತೆ ಸಿಹಿಯಾಗಿ ಮಾತನಾಡಿದರೆ, ತ್ವರಿತ ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ಮೇಲೆ ಒತ್ತಡ ಹೇರಿದರೆ, ಅಥವಾ ಆರ್ಥಿಕ ಲಾಭದ ಭರವಸೆಯೊಂದಿಗೆ ನಿಮ್ಮನ್ನು ಪ್ರಚೋದಿಸಿದರೆ, ಆತುರದ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮೊದಲು ಯೋಚಿಸಿ, ನಂತರ ಅರ್ಥ ಮಾಡಿಕೊಳ್ಳಿ ಮತ್ತು ನಂತರ ಮಾತ್ರ ಕಾರ್ಯನಿರ್ವಹಿಸಿ. ಈಗ ನಿಮಗೆ ಆಶ್ಚರ್ಯವನ್ನುಂಟು ಮಾಡುವ ವಿಷಯ, ಇಂದು ಎಲ್ಲೋ ಹಣ ಸಿಲುಕಿಕೊಂಡಿರುವವರಿಗೆ ಅಥವಾ ದೀರ್ಘಕಾಲದವರೆಗೆ ಸ್ವಲ್ಪ ಆರ್ಥಿಕ ಪರಿಹಾರಕ್ಕಾಗಿ ಕಾಯುತ್ತಿರುವವರಿಗೆ ಭರವಸೆಯ ಕಿರಣ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಪ್ರಯೋಜನವು ನಿಮಗೆ ನೇರವಾಗಿ ಬರುವುದಿಲ್ಲ. ಮೊದಲು ಸಂಕೇತ ಬರುತ್ತದೆ, ನಂತರ ಸಂಭಾಷಣೆ ಇರುತ್ತದೆ. ಆಗ ಮಾತ್ರ ದಾರಿ. ಆ ಕ್ಷಣದಲ್ಲಿ ನಿಮ್ಮ ನಿರ್ಧಾರ ಮಾತ್ರ ವ್ಯತ್ಯಾಸ. ಇಂದು ನಿಮ್ಮ ಫೋನ್ ಹಲವಾರು ಬಾರಿ ರಿಂಗ್ ಆಗುತ್ತಿದ್ದರೆ ಅನಗತ್ಯವಾಗಿ ಕಿರಿಕಿರಿಗೊಳ್ಳಬೇಡಿ. ಗ್ರಹಗಳು ಒಂದು ಪ್ರಮುಖ ಸಂಭಾಷಣೆಯ ಸಾಧ್ಯತೆಯನ್ನು ಸೂಚಿಸುತ್ತವೆ. ಈಗ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ. ನೀವು ಉದ್ಯೋಗದಲ್ಲಿದ್ದರೆ ಇಂದು ನೀವು ಒಬ್ಬ ಉನ್ನತ ವ್ಯಕ್ತಿಯ ಕಣ್ಣನ್ನು ಸೆಳೆಯಬಹುದು. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ಕ್ರಮೇಣ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ನೀವು ತಕ್ಷಣ ಪ್ರಮುಖ ಬದಲಾವಣೆಗಳನ್ನು ನೋಡದಿದ್ದರೆ ಸಹ ನಿರುತ್ಸಾಹಗೊಳಿಸಬೇಡಿ, ಏಕೆಂದರೆ ಕೆಲವೊಮ್ಮೆ ಯಶಸ್ಸು ಮೊದಲು ನಿರ್ಧಾರಗಳಲ್ಲಿ ಬರುತ್ತದೆ ಮತ್ತು ನಂತರ ಫಲಿತಾಂಶಗಳಲ್ಲಿ ಬರುತ್ತದೆ. ಮತ್ತು ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ಇಂದು ಅಥವಾ ಮುಂಬರುವ ದಿನಗಳಲ್ಲಿ ನೀವು ನಿರೀಕ್ಷಿಸದ ಸುದ್ದಿಗಳನ್ನು ನೀವು ಪಡೆಯಬಹುದು. ಜಾಗರೂಕರಾಗಿರಿ, ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಲು ಬಿಡಬೇಡಿ. ಈಗ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹಿಂದೆ ಏನಾದರೂ ವಿಷಯಕ್ಕಾಗಿ ನಿಮ್ಮ ನಡುವೆ ಅಂತರವಿದ್ದರೆ ಇಂದು ಸಂಭಾಷಣೆಗೆ ಬಾಗಿಲು ತೆರೆಯಬಹುದು. ಆದರೆ ಯಾರು ಉಪಕ್ರಮ ತೆಗೆದುಕೊಳ್ಳುತ್ತಾರೆ ಅದು ದೊಡ್ಡ ಪ್ರಶ್ನೆ. ನೀವು ನಿಮ್ಮ ಅಹಂಕಾರವನ್ನು ಸ್ವಲ್ಪ ಬದಿಗಿಟ್ಟರೆ ನಿಮ್ಮ ಸಂಬಂಧಕ್ಕೆ ಹೊಸ ಉಷ್ಣತೆ ಮರಳಬಹುದು ಎಂದು ಗ್ರಹಗಳು ಸೂಚಿಸುತ್ತವೆ. ಆದರೆ
ಇಲ್ಲಿ ಒಂದು ರಹಸ್ಯ ಅಡಗಿದೆ. ನೀವು ಯೋಚಿಸುತ್ತಿರುವ ವ್ಯಕ್ತಿ ಇಂದು ನಿಮ್ಮ ಬಗ್ಗೆಯೂ ಯೋಚಿಸುತ್ತಿರಬಹುದು. ಕಾಕತಾಳೀಯಗಳು ಕೆಲವೊಮ್ಮೆ ಎಷ್ಟು ಗಮನಾರ್ಹವಾಗಿವೆ ಎಂದರೆ ನಂತರ ಒಬ್ಬರು ಆಶ್ಚರ್ಯಪಡುತ್ತಾರೆ, ನಾನು ಆ ಒಂದು ಹೆಜ್ಜೆ ಇಟ್ಟಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಮತ್ತೊಮ್ಮೆ ಕೆಳಗೆ ಜೈ ಮಾತಾ ಲಕ್ಷ್ಮಿ ಎಂದು ಬರೆದು ನೀವು ಈ ವಿಡಿಯೋವನ್ನು ಯಾವ ನಗರದಿಂದ ವೀಕ್ಷಿಸುತ್ತಿದ್ದೀರಿ ಎಂಬುದನ್ನು ಸೂಚಿಸಿ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಉಪಸ್ಥಿತಿ ಈ ಕುಟುಂಬವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಈಗ ನಾವು ಸಂಜೆಗೆ ಕಾಲಿಡುತ್ತಿದ್ದಂತೆ ದಿನದ ಅತ್ಯಂತ ಆಸಕ್ತಿದಾಯಕ ಸಮಯ ಪ್ರಾರಂಭವಾಗುವುದು ಇಲ್ಲಿಂದಲೇ. ಏಕೆಂದರೆ ಸೂರ್ಯಾಸ್ತದ ನಂತರ ರೂಪುಗೊಳ್ಳುವ ಗ್ರಹಗಳ ಜೋಡಣೆಯು ಹಳೆಯ ವಿಷಯದಲ್ಲಿ ಹೊಸ ಅಧ್ಯಾಯವು ತೆರೆಯಬಹುದು ಎಂದು ಸೂಚಿಸುತ್ತದೆ. ಈ ಅಧ್ಯಾಯವು ಹಣ, ಕುಟುಂಬ ಅಥವಾ ನೀವು ಸ್ವಲ್ಪ ಸಮಯದಿಂದ ಸಂಪರ್ಕಿಸಿದ ಯಾರಾದರೂ ಸಂಬಂಧಿಸಿರಬಹುದು. ಆದರೆ ಒಂದು ಸಣ್ಣ ತಪ್ಪು ಎಲ್ಲಾ ಪ್ರಯೋಜನಗಳನ್ನು ತೆರೆಯಬಹುದು. ಆ ತಪ್ಪು ಏನು? ಹೆಚ್ಚಿನ ಜನರು ಅರ್ಥಮಾಡಿಕೊಳ್ಳಲು ವಿಫಲರಾಗುವುದು ಇದನ್ನೇ. ಈ ಸಂಜೆ ನೀವು ಒಂದು ಕಾಗದ, ಸಂದೇಶ, ದಾಖಲೆ ಅಥವಾ ಯಾವುದೇ ಹಣಕಾಸಿನ ಮಾಹಿತಿಯನ್ನು ಕಂಡರೆ ಅದನ್ನು ಓದದೆ ರವಾನಿಸಬೇಡಿ ಅಥವಾ ಸಹಿ ಹಾಕಬೇಡಿ. ಒಂದು ಸಣ್ಣ ಮಾಹಿತಿಯು ಸಣ್ಣ ದೀರ್ಘಾವಧಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಈಗ ನಾನು ನಿಮಗೆ ಇನ್ನೊಂದು ಸುಳಿವು ನೀಡಲು ಬಯಸುತ್ತೇನೆ. ಇಂದು ರಾತ್ರಿಯ ಮೊದಲು ಕಳೆದ ಕೆಲವು ದಿನಗಳ ಗೊಂದಲ ನಿಧಾನವಾಗಿ ಬಿಚ್ಚಿಕೊಳ್ಳಲು ಪ್ರಾರಂಭಿಸುತ್ತಿದೆ ಎಂದು ನೀವು ಇದ್ದಕ್ಕಿದ್ದಂತೆ ಅರಿತುಕೊಳ್ಳುವ ಕ್ಷಣ ಬರುತ್ತದೆ. ಆದರೆ ಅದೇ ಸಮಯದಲ್ಲಿ ಒಂದು ಹೊಸ ಪ್ರಶ್ನೆ ಉದ್ಭವಿಸುತ್ತದೆ ಮತ್ತು ಈ ಪ್ರಶ್ನೆಯು ಮುಂಬರುವ ದಿನಗಳ ಹಾದಿಯನ್ನು ನಿರ್ಧರಿಸುತ್ತದೆ. ನೆನಪಿಡಿ, ಪ್ರತಿಯೊಂದು ಅವಕಾಶವೂ ಮೊದಲು ಪರೀಕ್ಷೆಯಾಗಿ ಬರುತ್ತದೆ ಮತ್ತು ಇಂದು ನಿಮ್ಮ ಪರೀಕ್ಷೆ ಆತುರದಲ್ಲಲ್ಲ, ಬದಲಾಗಿ ತಿಳುವಳಿಕೆಯದ್ದಾಗಿದೆ. ಆದರೆ ಗ್ರಹಗಳ ಚಲನೆಯು ನೀವು ಇಂದು ನೋಡುತ್ತಿರುವ ಬ್ಯಾಂಕ್ ಚಿಹ್ನೆಯು ಕೇವಲ ಹಣದ ಬಗ್ಗೆ ಅಲ್ಲ ಎಂದು ಸೂಚಿಸುವುದರಿಂದ ಅತಿ ದೊಡ್ಡ ರಹಸ್ಯವು ಇನ್ನೂ ಬಹಿರಂಗಗೊಂಡಿಲ್ಲ. ಅದರ ಹಿಂದೆ ಕೆಲವು ಹಿಂದಿನ ಕರ್ಮಗಳು, ಕೆಲವು ಅಪೂರ್ಣ ಪ್ರಯತ್ನಗಳು ಮತ್ತು ನೀವು ಬಹುಶಃ ಯೋಚಿಸುವುದನ್ನು ನಿಲ್ಲಿಸಿರುವ ಯಾರೊಬ್ಬರ ಕೊಡುಗೆಯೂ ಇದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಾನೆಯೇ? ಆ ಸಂಭಾಷಣೆಯು ನಿಮ್ಮ ಆರ್ಥಿಕ ಅದೃಷ್ಟಕ್ಕೆ ಹೊಸ ಬಾಗಿಲು ತೆರೆಯುತ್ತದೆಯೇ? ಅಥವಾ ಇದು ಆಳವಾದ ಬದಲಾವಣೆಯ ಆರಂಭವೇ? ಇಂದಿನ ಅತ್ಯಂತ ನಿಗೂಢ ಪ್ರಸಂಗವು ಪ್ರಾರಂಭವಾಗುವುದು ಇಲ್ಲಿಂದಲೇ. ಮುಂದಿನ ಕೆಲವು ಗಂಟೆಗಳ ಚಿಹ್ನೆಗಳು ಕೆಲವರು ಇನ್ನೂ ಊಹಿಸಲು ಸಾಧ್ಯವಾಗದ ದಿಕ್ಕಿನಲ್ಲಿ ಸೂಚಿಸುತ್ತವೆ ಮತ್ತು ಹೆಚ್ಚಿನ ಜನರು ಗಮನಾರ್ಹ ಬದಲಾವಣೆಯನ್ನು ಗ್ರಹಿಸಲು ವಿಫಲವಾದ ಕ್ಷಣ ಇದು. ಕೆಲವೊಮ್ಮೆ ಜೀವನದಲ್ಲಿ ಬದಲಾವಣೆಯು ಅಭಿಮಾನಿಗಳ ಅಬ್ಬರದಿಂದ ಬರುವುದಿಲ್ಲ, ಬದಲಿಗೆ ತುಂಬಾ ಸಾಮಾನ್ಯ ರೀತಿಯಲ್ಲಿ ಬರುತ್ತದೆ. ಬಹುಶಃ ನಿಮ್ಮ ಫೋನ್ ಇಂದು ರಿಂಗ್ ಆಗುತ್ತದೆ ಮತ್ತು ನೀವು ಆರಂಭದಲ್ಲಿ ಇದು ಮತ್ತೊಂದು ಸಾಮಾನ್ಯ ಸಂಭಾಷಣೆ ಎಂದು ಭಾವಿಸುತ್ತೀರಿ. ಆದರೆ ಆ ಸಂಭಾಷಣೆಯ ಸಮಯದಲ್ಲಿ ಮಾತನಾಡುವ ಒಂದೇ ವಾಕ್ಯವು ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಉಳಿಯಬಹುದು. ನಿಮ್ಮ ಕಳೆದ ಕೆಲವು ತಿಂಗಳುಗಳನ್ನು ನೆನಪಿಡಿ. ಸ್ಥಗಿತಗೊಂಡ ಯೋಜನೆಯು ಇದ್ದಕ್ಕಿದ್ದಂತೆ ಮುಂದುವರಿಯಬೇಕೆಂದು ನೀವು ಎಂದಾದರೂ ಬಯಸಿದ್ದೀರಾ? ನೀವು ಬಹುತೇಕ ಭರವಸೆಯನ್ನು ಕಳೆದುಕೊಂಡಿದ್ದ ದಾರಿ ತೆರೆದುಕೊಳ್ಳುತ್ತದೆ. ಇಂದಿನ ರಾಶಿಚಕ್ರವು ಆಸೆಗೆ ಸಂಬಂಧಿಸಿದೆ ಎಂದು ತೋರುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ತಾಳ್ಮೆಯಿಂದಿರುವ ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಿಗೆ ಅವಕಾಶ ಬರುತ್ತದೆ. ಇದೊಂದು ಸಣ್ಣ ಎಚ್ಚರಿಕೆ ಇದೆ. ಇಂದು ಯಾರಾದರೂ ನಿಮ್ಮನ್ನು ಆತುರದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಲು ಪ್ರಯತ್ನಿಸಿದರೆ ತಕ್ಷಣ ಹೌದು ಅಥವಾ ಇಲ್ಲ ಎಂದು ಹೇಳಬೇಡಿ. ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಪೂರ್ಣ ವಿವರಗಳನ್ನು ಅರ್ಥಮಾಡಿಕೊಳ್ಳಿ ಮತ್ತು ನಂತರ ಮುಂದುವರಿಯಿರಿ. ಕೆಲವೊಮ್ಮೆ ಕೆಲವು ನಿಮಿಷಗಳ ತಾಳ್ಮೆಯು ನಿಮಗೆ ತಿಂಗಳುಗಳ ತೊಂದರೆಯನ್ನು ಉಳಿಸಬಹುದು. ಅಂದಹಾಗೆ ನೀವು ಇನ್ನೂ ನಮ್ಮೊಂದಿಗಿದ್ದರೆ ದಯವಿಟ್ಟು ಜೈ ಮಾತಾ ಲಕ್ಷ್ಮಿ ಎಂದು ಹೇಳುವ ಕಮೆಂಟ್ ಅನ್ನು ಕೆಳಗೆ ಬರೆಯಿರಿ. ನಿಮ್ಮ ಸಕಾರಾತ್ಮಕ ಕಮೆಂಟ್ಗಳು ಈ ಇಡೀ ಪ್ರಯಾಣವನ್ನು ಇನ್ನಷ್ಟು ಶುಭವಾಗಿಸಬಹುದು. ಮತ್ತು ನೀವು ಈ ವಿಡಿಯೋವನ್ನು ಇನ್ನಷ್ಟು ಇಷ್ಟಪಡುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೊಂದು ನಿಮ್ಮ ಸಣ್ಣ ಕೊಡುಗೆಯು ಪ್ರತಿದಿನ ಈ ರೀತಿಯ ಉಪಯುಕ್ತ ಜಾತಕಗಳನ್ನು ನಿಮಗೆ ತರುವುದನ್ನು ಮುಂದುವರೆಸಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಈಗ ಇಂದು ಮಧ್ಯಾಹ್ನ ಬಲಗೊಳ್ಳುತ್ತಿರುವಂತೆ ತೋರುವ ರಾಶಿ ಚಕ್ರದ ಬಗ್ಗೆ ಮಾತನಾಡೋಣ. ನೀವು ಬಹಳ ಹಿಂದೆಯೇ ಮುಗಿಸದೆ ಬಿಟ್ಟ ಹಳೆಯ ಕಾಗದ, ಸಂದೇಶ ಅಥವಾ ಕೆಲಸವನ್ನು ನೀವು ನೆನಪಿಸಿಕೊಳ್ಳಬಹುದು. ಆಶ್ಚರ್ಯಕರವಾಗಿ, ಅದೇ ಅಪೂರ್ಣ ಕೆಲಸಕ್ಕೆ ಸಂಬಂಧಿಸಿದ ಹೊಸ ಅವಕಾಶ ಉದ್ಭವಿಸಬಹುದು. ಆರಂಭದಲ್ಲಿ ಇದು ಯಾವುದೇ ನಿರ್ದಿಷ್ಟ ಮಹತ್ವವನ್ನು ಹೊಂದಿಲ್ಲ ಎಂದು ನೀವು ಭಾವಿಸಬಹುದು, ಆದರೆ ಕ್ರಮೇಣ ಈ ಸಣ್ಣ ಘಟನೆಯು ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಎಂದು ನೀವು ಅರಿತುಕೊಳ್ಳುವಿರಿ. ಆದರೆ ನಿರೀಕ್ಷಿಸಿ, ಅತ್ಯಂತ ಆಸಕ್ತಿದಾಯಕ ವಿಷಯ ಇನ್ನೂ ಹೊರಬರಬೇಕಿದೆ. ಇಂದು ನಿಮ್ಮ ಸುತ್ತಲಿನ ಇಬ್ಬರು ಜನರಲ್ಲಿ ಒಬ್ಬರು ನಿಮಗೆ ನಿಜವಾಗಿಯೂ ಶುಭ ಹಾರೈಸುತ್ತಾರೆ, ಆದರೆ ಇನ್ನೊಬ್ಬರು ತಮ್ಮ ಸ್ವಂತ ಲಾಭದ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ. ಅವರ ಮಾತುಗಳು ನಿಮಗೆ ಬಹುತೇಕ ಒಂದೇ ರೀತಿ ಕಾಣಿಸಬಹುದು. ಒಂದೇ ವ್ಯತ್ಯಾಸವೆಂದರೆ ನಿಜವಾದ ವ್ಯಕ್ತಿ ನಿಮಗೆ ಯೋಚಿಸಲು ಸಮಯ ನೀಡುತ್ತಾನೆ, ಆದರೆ ಇನ್ನೊಬ್ಬರು ತ್ವರಿತ ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ಮೇಲೆ ಒತ್ತಡ ಹೇರುತ್ತಾರೆ. ಅರ್ಥ ಮಾಡಿಕೊಳ್ಳಲು ಇದು ನಿರ್ಣಾಯಕ ಸಂಕೇತವಾಗಿದೆ. ಈಗ ನಿಮ್ಮ ವೃತ್ತಿ ಜೀವನವನ್ನು ನೋಡೋಣ. ನಿಮ್ಮ ಕಠಿಣ ಪರಿಶ್ರಮವು ಸ್ವಲ್ಪ ಸಮಯದಿಂದ ಗಮನಕ್ಕೆ ಬರುತ್ತಿಲ್ಲ ಎಂದು ನೀವು ಭಾವಿಸುತ್ತಿದ್ದರೆ ಧೈರ್ಯ ಕಳೆದುಕೊಳ್ಳಬೇಡಿ.
ಸಂದರ್ಭಗಳು ಕ್ರಮೇಣ ಬದಲಾಗುತ್ತಿರುವ ಸೂಚನೆಗಳಿವೆ. ಹಿರಿಯ ಅಧಿಕಾರಿಯಿಂದ ಸಕಾರಾತ್ಮಕ ಪ್ರಕ್ರಿಯೆ, ಹೊಸ ಅವಕಾಶದ ಚರ್ಚೆ ಅಥವಾ ಹಳೆಯ ಅರ್ಜಿಯ ಬಗ್ಗೆ ಒಳ್ಳೆಯ ಸುದ್ದಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮಗೆ 3 ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಾವು ನಿಮಗೆ ಹೇಳುತ್ತೇವೆ. ಸ್ನೇಹಿತರೆ, ಆ ಗ್ರಹವು ಶುಕ್ರ. ಇದನ್ನು ಬೆಳಗಿನ ನಕ್ಷತ್ರ ಎಂದು ಕರೆಯುತ್ತಾರೆ. ಇದು ಅತ್ಯಂತ ಪ್ರಕಾಶಮಾನವಾದ ಗ್ರಹ ಎಂದು ಹೇಳಲಾಗುತ್ತದೆ. ಸೂರ್ಯನಂತೆ ಇದು ಬಿಳಿ ಬೆಳಕನ್ನು ಹೊರಸೂಸುತ್ತದೆ. ಇದನ್ನು ವೀಕ್ಷಿಸುವ ಯಾರಾದರೂ ಈ ವಿಷಯದ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನವನ್ನು ಪಡೆಯುತ್ತಾರೆ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಮತ್ತು ಪ್ರಶ್ನೆಗಳಿಗೆ ನೀವು ಇಂದು ಉತ್ತರಗಳನ್ನು ಕಾಣಬಹುದು. ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಇಂದು ನೀವು ಸ್ವೀಕರಿಸುವ ಮಾಹಿತಿಯು 100% ನಿಖರವಾಗಿದೆ ಎಂದು ನಾವು ವಿಶ್ವಾಸದಿಂದ ಹೇಳಬಹುದು. ನೀವು ಆ ವ್ಯಕ್ತಿಯ ಹೆಸರನ್ನು ಕೇಳಿದಾಗ ನಿಮ್ಮ ಪಾದಗಳ ಕೆಳಗಿನ ನೆಲವು ಜಾರುತ್ತದೆ. ಆ ಜನರ ಮೇಲೆ ನೀವು ಇಟ್ಟಿದ್ದ ನಂಬಿಕೆ ಮುರಿಯಲಿದೆ, ಏಕೆಂದರೆ ನಂಬಿಕೆ ಬಹಳ ದುರ್ಬಲವಾದ ಸಂಬಂಧ ಮತ್ತು ಒಮ್ಮೆ ಮುರಿದು ಹೋದರೆ ಅದನ್ನು ಎಂದಿಗೂ ಸರಿಪಡಿಸಲು ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಶತ್ರುಗಳಂತೆ ವರ್ತಿಸುವವರು, ನಮ್ಮನ್ನು ನೋಯಿಸಲು ಪ್ರಯತ್ನಿಸುವವರು ಮತ್ತು ನಮ್ಮ ಸಂತೋಷವನ್ನು ದ್ವೇಷಿಸುವವರಿಂದ ದೂರವಿರುವುದು ಉತ್ತಮ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಯಾರಾದರೂ ಒಮ್ಮೆ ನಿಮಗೆ ದ್ರೋಹ ಮಾಡಿದ್ದರೆ ಅವರನ್ನು ಕ್ಷಮಿಸಿ, ಆದರೆ ಅವರನ್ನು ಮತ್ತೆ ನಂಬುವುದು ಗಂಭೀರ ಮೂರ್ಖತನ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ. ಹನುಮಾನ್ ಮತ್ತು ಶ್ರೀರಾಮನ ನಿಜವಾದ ಭಕ್ತರು, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಬರೆಯಿರಿ. ಹಾಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ತೊಂದರೆಗಳು ಕೊನೆಗೊಳ್ಳುತ್ತವೆ ಮತ್ತು ಭಗವಾನ್ ರಾಮ ಮತ್ತು ಹನುಮಂತ ಅವರ ಆಶೀರ್ವಾದವನ್ನು ನಿಮಗೆ ತರುತ್ತದೆ. ಈಗ ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಯು ಆಳದ ಬಗ್ಗೆ ಮಾತನಾಡೋಣ. ನೀವು ದಿನಗಳು ಮತ್ತು ವರ್ಷಗಳ ಕಾಲ ದ್ರೋಹಕ್ಕೆ ಒಳಗಾಗಿದ್ದೀರಿ. ನೀವು ಒಮ್ಮೆ ನಿಮ್ಮ ಹತ್ತಿರದ ಸ್ನೇಹಿತರೆಂದು ಪರಿಗಣಿಸಿದವರು, ನಿಮ್ಮ ಸ್ವಂತ ಸಂತೋಷವನ್ನು ತ್ಯಾಗ ಮಾಡಿದವರು, ಈಗ ನಿಮ್ಮ ದೊಡ್ಡ ವಿರೋಧಿಗಳಾಗಿದ್ದಾರೆ. ಇದೇ ಜನರು ನಿಮ್ಮನ್ನು ಸಂತೋಷವಾಗಿ ನೋಡಲು ಬಯಸುವುದಿಲ್ಲ. ನಿಮ್ಮ ಪ್ರಗತಿ ಅವರನ್ನು ಕೆರಳಿಸಲು ಪ್ರಾರಂಭಿಸುತ್ತಿದೆ. ಜನರು ಸುಳ್ಳು ಹೇಳುತ್ತಾರೆ, ನಾವೆಲ್ಲರೂ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇವೆ ಎಂದು. ಕಲ್ಲಿನಂತೆ ಗಟ್ಟಿಯಾಗಿರುವ ಅನೇಕ ಜನರನ್ನು ನಾನು ನೋಡಿದ್ದೇನೆ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ. ನೆನಪಿಡಿ, ಗೌರವವು ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಇದು ನಿಮ್ಮ ಕಾರ್ಯಗಳು, ನಿಮ್ಮ ನಡವಳಿಕೆ ಮತ್ತು ನಿಮ್ಮ ತಾಳ್ಮೆಯ ಫಲಿತಾಂಶವಾಗಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಭಾಗದಲ್ಲಿ ಇದರ ಪ್ರತಿಯೊಂದು ಹೊಡೆತ ಮತ್ತು ಜೈ ಹನುಮಾನ್ ಆಗಿರಲಿ ಮತ್ತು ಭಗವಾನ್ ಶ್ರೀಕೃಷ್ಣ ಅಥವಾ ರಾಮನಾಗಿರಲಿ, ನೀವು ಸಹ ಅದನ್ನು ಪೂಜಿಸುತ್ತೀರಿ. ಕನಿಷ್ಠ ತಿಂಗಳಿಗೊಮ್ಮೆ ನೀವು ಅವರ ಯಾವುದೇ ದೈವಿಕ ಪವಿತ್ರ ಸ್ಥಳಗಳನ್ನು ಹಂಚಿಕೊಳ್ಳಬೇಕು. ಹಂಚಿಕೊಳ್ಳದಿದ್ದರೆ ಅದನ್ನು ತೀರ್ಥಯಾತ್ರೆ ಎಂದು ಕರೆಯಲಾಗುತ್ತದೆ, ಆದರೆ ನೀವು ಸಮಯ ತೆಗೆದುಕೊಂಡು ಒಮ್ಮೆ ಹೋಗಬೇಕು. ಸ್ನೇಹಿತರೆ, ನೀವು ನಿಮ್ಮ ಮನೆಯಲ್ಲಿ ಪೂಜಿಸುವಂತೆಯೇ ನಿಮ್ಮ ಮನೆಯಲ್ಲಿ ಪೂಜಾ ಬೀರು ಇರುತ್ತದೆ. ಅದು ನಿಮ್ಮ ಅಥವಾ ಬಹುಶಃ ಇದು ಕೇವಲ ಒಂದು ಸಣ್ಣ ಕೇಂದ್ರವಾಗಿರಬಹುದು, ಆದರೆ ಈ ದೈವಿಕ ಸ್ಥಳಗಳು ತೀರ್ಥಯಾತ್ರೆಯ ಸ್ಥಳಗಳು, ಶಕ್ತಿಯ ಸಾಗರಗಳಂತೆ. ಸ್ನೇಹಿತರೆ, ನೀವು ತಿಂಗಳಿಗೊಮ್ಮೆಯಾದರೂ ಅಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಬೇಕು. ಇದು ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮ ಭಕ್ತಿಯನ್ನು ಅತ್ಯುತ್ತಮ ಮಟ್ಟಕ್ಕೆ ಏರಿಸುತ್ತದೆ. ಈಗ ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ರಾರ್ಥನೆ ಮತ್ತು ನಿಮ್ಮ ಭಕ್ತಿಯಿಂದ ಹಿಡಿದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಅತ್ಯುತ್ತಮ ಉತ್ತರಗಳು ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತೇವೆ. ಸ್ನೇಹಿತರೆ, ಈಗ ನಿಮ್ಮ ಜಾತಕದಲ್ಲಿ ಒಂದು ನಿರ್ದಿಷ್ಟ ಮನೆಯಲ್ಲಿ ಯಾವ ಗ್ರಹವು ಸಾಗುತ್ತಿದೆ ಮತ್ತು ನಿಮಗೆ ಈ 3 ರೀತಿಯಲ್ಲಿ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆ ಗ್ರಹವು ಶುಕ್ರ. ಶುಕ್ರನನ್ನು ನೀವು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಪ್ರೀತಿಯಲ್ಲಿ ಯಶಸ್ಸು ಸಾಧಿಸುವುದು ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.